ಎಚ್ಡಿ ರೇವಣ್ಣ ಮನೆಯಲ್ಲಿ ಎಸ್ಐಟಿ ಸ್ಥಳ ಮಹಜರು, ಸಂತ್ರಸ್ತೆ ಕರೆತಂದು ಪರಿಶೀಲನೆ, ಅಡುಗೆ ಮನೆ, ಬೆಡ್ರೂಮ್, ಸ್ಟೋರ್ ರೂಮ್ನಲ್ಲೂ ಶೋಧ. ರೇವಣ್ಣ ಹಾಜರಾಗಬೇಕಂದ್ರೆ ಬಂಧನದಿಂದ ರಕ್ಷಣೆ ಬೇಕು, ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಕೀಲರ ಮನವಿ, ಬೇಲ್ ಅರ್ಜಿ ವಿಚಾರಣೆ ಮಧ್ಯಾಹ್ನಕ್ಕೆ ಮುಂದೂಡಿಕೆ. 3 ಬಾರಿ ನೋಟಿಸ್ ನೀಡಿದ್ರು ಪ್ರಜ್ವಲ್ ಡೋಂಟ್ ಕೇರ್, ಸಂಸದನಿಗೆ ರೆಡ್ ಕಾರ್ನರ್ ನೋಟಿಸ್ ನೀಡಲು ಚಿಂತನೆ, ಸಿಬಿಐ ಮೂಲಕ ಇಂಟರ್ಪೋಲ್ಗೆ ಮನವಿ. ಪ್ರಜ್ವಲ್ ವಿಚಾರದಲ್ಲಿ ಪ್ರಧಾನಿ ಮೌನ, ಸಂಸದನ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಿ, ಸಂತ್ರಸ್ತೆಯರಿಗೆ ರಕ್ಷಣೆ ಕೊಡುವಂತೆ ಸಿಎಂಗೆ ರಾಹುಲ್ ಪತ್ರ. ಪ್ರಜ್ವಲ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್, ಎಸ್ಐಟಿ ಅಧಿಕಾರಿಗಳ ಜೊತೆ ಸಿಎಂ ಮೀಟಿಂಗ್, ಮುಂದಿನ ತನಿಖೆ ಬಗ್ಗೆ ಮಹತ್ವದ ಚರ್ಚೆ. ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಹೆಚ್ಚಿದ ಒತ್ತಡ, ಹಾಸನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ, ಕೊಪ್ಪಳದಲ್ಲೂ ಪೆನ್ ಡ್ರೈವ್ ಹಿಡಿದು ಆಕ್ರೋಶ. ರಾಜ್ಯದಲ್ಲಿಂದು ಪ್ರಿಯಾಂಕಾ ಗಾಂಧಿ ಪ್ರಚಾರ, 2 ಕ್ಷೇತ್ರಗಳಲ್ಲಿ ಅಬ್ಬರದ ಮತಬೇಟೆ, ದಾವಣಗೆರೆಯತ್ತ ಹೊರಟ ಸಿಎಂ ಸಿದ್ದರಾಮಯ್ಯ. ಮೋದಿ ಹೆಸರಲ್ಲಿ ಚುನಾವಣೆ ಮಾಡಿದ್ರೆ ಏನ್ ತಪ್ಪು, ನಿಜವಾದ ಮಕ್ಮಲ್ ಟೋಪಿ ಹಾಕಿದ್ದೆ ಕಾಂಗ್ರೆಸ್, ಕೈ ನಾಯಕರ ವಿರುದ್ಧ ಬೊಮ್ಮಾಯಿ ಗುಡುಗು. ಕಾಂಗ್ರೆಸ್ನವರು ಭ್ರಷ್ಟಾಚಾರದಿಂದ ಸಂಪತ್ತು ಸಂಗ್ರಹಿಸಿದ್ದಾರೆ, ನನ್ನ ಹತ್ರ ಸೈಕಲ್ ಕೂಡ ಇಲ್ಲ, ಮತದಾರರೇ ನನ್ನ ವಾರಸ್ದಾರರು ಎಂದ ಮೋದಿ.